ನಿಜವಾಗೂ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ದಲಿತ ಚಳವಳಿ ಉಗಮ ಸ್ಥಾನ ಕೋಲಾರ ಅಂತ ಹೇಳ್ತಾರೆ. ಬಹುಶಃ ರಾಜ್ಯ ಮಟ್ಟದಲ್ಲಿ 70ರ ದಶಕದಲ್ಲಿ ತುಂಬ ತೀವ್ರವಾಗಿ ಚಳವಳಿ ಹುಟ್ಟಿದ್ದು ಕೋಲಾರಲ್ಲಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕೋಟಗೆನಹಳ್ಳಿ ರಾಮಣ್ಣವ್ರು ಬಿಟ್ಟರೆ CM ಅಣ್ಣವರು, ಈ ಇವರು ಹಿರಿ ತಲೆಮಾರುಗಳು. ಇಂಥವ್ರಿಗೆ ಇವತ್ತು ರಾಮಣ್ಣಗೆ ಬಂದಿರಬೇಕು. ಇಂಥವ್ರು ಬಿಟ್ಟರೆ CM ಅಣ್ಣಗೆ ಕೊಟ್ಟಿರೋದು ಇಡೀ ಸಮುದಾಯಕ್ಕೆ ಬಂದಷ್ಟು ಖುಷಿ ಆಗ್ತಾಯಿದೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಇವರು ಎಲ್ಲ ಬದುಕೋಕ್ಕೆ ಅವಕಾಶಗಳಿದ್ದರೂ ಕೂಡ ತನ್ನ ಬದುಕುಗಳನ್ನ ತ್ಯಾಗ ಮಾಡಿಕೊಂಡು ಸಮುದಾಯಕ್ಕಾಗಿ ಊರೂರು ಸುತ್ತಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಊರೂರು ಸುತ್ತಿ ಎಲ್ಲರನ್ನೂ ಬಲಾಢ್ಯರನ್ನೆಲ್ಲ ಎದುರಾಕೊಂಡು ಸರ್ಕಾರ ವಿರುದ್ಧ, ಊರುಗಳಲ್ಲಿ ಪಾಳ್ಯಗಾರ ವಿರುದ್ಧ ದಲಿತರನ್ನ ಸಂಘಟನೆ ಮಾಡಿ ದಲಿತರಿಗೆ ಹಾಸ್ಟೆಲ್ಗಳು ತೆರೀಬೇಕಂತೇಳಿ ಹೋರಾಟಗಳು ಮಾಡಿ, ಹೋರಾಟಗಳ ಮುಖಾಂತರ ಮಕ್ಕಳಿಗೆ ಹಾಸ್ಟೆಲ್ಗಳು ತೆರೆಸಿ ಅದ್ರ ಮುಖಾಂತರ ಇವತ್ತು ನಮ್ಮ ಸಮುದಾಯ ಅವೇರ್ನೆಸ್ ಬರೋಕ್ಕೆ ಮುಖ್ಯ ಕಾರಣವೇ ದಲಿತ ಚಳವಳಿ. ಅದರ ಪ್ರಮುಖ ಪಾತ್ರ ಇವ್ರದ್ದೇನೆ, CM ಅಣ್ಣವರು. ಆ ಕಾರಣಕ್ಕೆ ಇವತ್ತು ಒಂದು ಹಿರಿಯ ತಲೆಮಾರನ್ನು ಗುರುತಿಸಿ ಸರ್ಕಾರನೇ ಪ್ರಶಸ್ತಿ ಕೊಟ್ಟಿರೋದು ನಮಗೆಲ್ಲ ಹೆಮ್ಮೆ ತರ್ತಾಯಿದೆ. ಈಗ ಏನಾಗ್ತಾಯಿದೆ, ಸರ್ಕಾರದ ಪ್ರಶಸ್ತಿಗಳಿಗೆ ಅರ್ಜಿಗಳು ಹಾಕಬೇಕು, ಏನೇನೋ ಮಾನದಂಡಗಳಿದೆ. ಸೊ ಇವರು ಏನು ಮೂಲತಃ DSS ಅಲ್ಲಿ ಪ್ರಾರಂಭ ದಿನಗಳಲ್ಲಿ ಯಾರಿದ್ದಾರೋ ಅವ್ರು ಯಾರೂ ಯಾವುದೇ ಅರ್ಜಿಗಳು ಯಾವುದೇ ಪ್ರಶಸ್ತಿಗೆ ಹಾಕಲ್ಲ. ಸೊ ಇವರು ಕೂಡ ಯಾವುದೇ ರೀತಿ ಪ್ರಶಸ್ತಿಗಳಿಗೆ ಅರ್ಜಿ ಹಾಕಿಲ್ಲ. ಅದನ್ನು ಸಿದ್ದರಾಮಯ್ಯ ಸರ್ಕಾರ ಗುರುತಿಸಿ ಅಂಥವ್ರಿಗೆ ನೀಡ್ತಾ ಇರೋದು ನಮ್ಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಸಿದ್ದರಾಮಯ್ಯನವ್ರಿಗೂ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ರಿ. ಮೊದಲನೇದಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಏಕೆಂದರೆ 1972ರಿಂದ ದಲಿತರ ಪರವಾಗಿ ಧ್ವನಿ ಎತ್ತಿ ದಲಿತರ ಶೋಷಣೆ, ಎಲ್ಲಿ ಶೋಷಣೆ ಆಗುತ್ತೆ, ದೌರ್ಜನ್ಯ ಆಗುತ್ತೆ, ದಬ್ಬಾಳಿಕೆ ಆಗುತ್ತೆ, ಅತ್ಯಾಚಾರ ಆಗುತ್ತೆ, ದಲಿತರನ್ನೆಲ್ಲ ಸಂಘಟನೆ ಮಾಡಿ ದಲಿತ ಚಳವಳಿಯನ್ನು ಅತಿ ವೇಗವಾಗಿ ಬೆಳೆಸಿ ದಲಿತರಲ್ಲಿ ಅವೇರ್ನೆಸ್ ಮೂಡಿಸಿ ದಲಿತರ ಬಗ್ಗೆ ಅನೇಕ ಚಳವಳಿ ಮಾಡಿ ಅವ್ರನ್ನೆಲ್ಲ ಸಂಘಟನೆ ಮಾಡಿ ಒಂದು ಬೃಹತ್ ಆದಂತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಹೋರಾಟಗಳನ್ನು ಮಾಡಿ ಶೋಷಿತ ಸಮುದಾಯಗಳ ಧ್ವನಿಯಾಗಿ CM ಅಣ್ಣವ್ರ ನೇತೃತ್ವದಲ್ಲಿ ಮಾಡಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರ CM ಅಣ್ಣವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಟ್ಟಿರತಕ್ಕಂಥದ್ದು ಭಾಳ ಸಂತೋಷಕರ ವಿಚಾರ. ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರವನ್ನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ.